ಒಳ ಮೀಸಲು ಜಾರಿ ಮಾಡುವ ವಿಚಾರದಲ್ಲಿ ಸರ್ಕಾರ ಇನ್ನೂ ಮೀನಾಮೇಷ ಎಣಿಸಿದ್ರೆ ಸರ್ಕಾರವನ್ನೇ ಕಿತ್ತೊಗೆಯಬೇಕಾಗುತ್ತೆ ಅಂತ ಮಾದಿಗ ಹೋರಾಟ ಸಮಿತಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಆ ಮುಖೇನ ದಲಿತರ ಒಳ ಮೀಸಲು ಜಾರಿಯಲ್ಲಿ ಕೊಂಚ ವ್ಯತ್ಯಾಸ ಆದರೂ ಕೂಡ ಕ್ರಾಂತಿ ಪಕ್ಕ ಅನ್ನೋ ಸಂದೇಶ ರವಾನೆ ಆಗಿದೆ. ರಾಜ್ಯಾದ್ಯಂತ ಅರೆ ಬೆತ್ತಲೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಒಳ ಮೀಸಲಾತಿಯ ಕಿಚ್ಚು ಹೆಚ್ಚಾಗಿದೆ. ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಒಳ ಮೀಸಲಾತಿ ಜಾರಿಗಾಗಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಬೀದರ್, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಒಳ ಮೀಸಲಾತಿಗಾಗಿ ಅರೆಬೆತ್ತಲೆ ಪ್ರೊಟೆಸ್ಟ್. ಒಳ ಮೀಸಲು ಜಾರಿಯಾಗದಿದ್ರೆ ಅಸಹಕಾರ ಹೋರಾಟ. ದಲಿತರ ಒಳ ಮೀಸಲು ಜಾರಿ ವಿಚಾರದಲ್ಲಿ ಸರ್ಕಾರ ವಿಳಂಬ ನೀತಿಯನ್ನ ಅನುಸರಿಸಿದ್ರೆ ಸಂಕಷ್ಟ ಪಕ್ಕ ಅನ್ನೋ ಸಂದೇಶವನ್ನ ಇಂದು ಮಾದಿಗ ಸಮುದಾಯ ರವಾನಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿಲ್ಲ ಅಂದ್ರೆ ಅಸಹಕಾರ ಚಳುವಳಿಯ ಎಚ್ಚರಿಕೆ ನೀಡಿದೆ. ಮಾದಿಗರು ಇನ್ನು ಮುಂದೆ ಕಾಯಲ್ಲ, ಯಾರಿಗೂ ಬಗ್ಗಲ್ಲ. ನಮ್ಮ ತಾಳ್ಮೆ ಕಟ್ಟೆ ಒಡೆದಿದೆ ಎಂದ ಎ ನಾರಾಯಣಸ್ವಾಮಿ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಮಾದಿಗರು ಇನ್ಮುಂದೆ ಯಾರನ್ನೂ ಕಾಯೋದಿಲ್ಲ, ಓಲೈಕೆಗೆ ಬಗ್ಗಲ್ಲ, ಮುಂದಿನ ಚುನಾವಣೆವರೆಗೂ ಕಾಯುವ ಪ್ರಶ್ನೆನೇ ಇಲ್ಲ ಅಂದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕುರ್ಚಿ ಮುಖ್ಯನಾ ಅಥವಾ ಸಮಸ್ಯೆಗಳು ಮುಖ್ಯವೇ ಅನ್ನೋದನ್ನ ಅವರು ಹೇಳಬೇಕು ಅಂತ ಆಗ್ರಹಿಸಿದ್ರು. ನಮ್ಮನ್ನ ದಿಕ್ ತಪ್ಸದ್ ಬಿಡ್ರಿ, 4 ತಾಸು ಏನ್ ಮಾಡಿದ್ರು ಅಲ್ಲ. ಪ್ರತಿ ಬಾರಿ ಮಾಧ್ಯಮದಲ್ಲಿ ಕುರ್ಚಿ ಬಗ್ಗೆ ಚರ್ಚೆ ಮಾಡ್ತಾರೆ. ನಾಳೆ ಏನೋ ಮೀಟಿಂಗ್ ಅಂತೆ, ಒಳ ಮೀಸಲಾತಿನ ಕುರ್ಚಿ ಬಗ್ಗೆನ. ಕರ್ನಾಟಕ ಸರ್ಕಾರಕ್ಕೆ ಕುರ್ಚಿ ಇಂಪಾರ್ಟೆಂಟಾ, ಜನ ಇಂಪಾರ್ಟೆಂಟಾ? ಕರ್ನಾಟಕ ಸರ್ಕಾರಕ್ಕೆ ಕುರ್ಚಿ ಇಂಪಾರ್ಟೆಂಟಾ, ಸಮಸ್ಯೆಗಳು ಇಂಪಾರ್ಟೆಂಟಾ? ಕರ್ನಾಟಕ ಸರ್ಕಾರಕ್ಕೆ ಅಭಿವೃದ್ಧಿ ಇಂಪಾರ್ಟೆಂಟಾ, ಕುರ್ಚಿ ಇಂಪಾರ್ಟೆಂಟಾ? ನಮ್ಮ ಸಹನೆಯ ಕಟ್ಟೆ ಒಡೆದಿದೆ, ನಾವು ಬೀದಿಗಿಳಿದ್ರೆ ನಿಮ್ಮನ್ನ ಮನೆಗೆ ಕಳುಹಿಸಲು ನಮಗೆ ಗೊತ್ತಿದೆ ಅಂತ ಎ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸುಮಾರು 40 ವರ್ಷಗಳಿಂದ ಆದ ಅನ್ಯಾಯವನ್ನ ಪರಿಗಣಿಸಿ ಮೀಸಲಾತಿ ಕೊಡಬೇಕಿದೆ. ಅನೇಕ ದಶಕಗಳಿಂದ ಆದ ಅನ್ಯಾಯವನ್ನ ಪರಿಗಣಿಸಿ ಹೆಚ್ಚು ಮೀಸಲಾತಿ ಕೊಡದೇ ಇದ್ರೆ ರಾಜ್ಯದ ಮಾದಿಗರು ಹೋರಾಟಕ್ಕೆ ಸನ್ನದ್ಧರಾಗಿದ್ದೇವೆ ಅನ್ನೋದಾಗಿ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಮಾದಿಗರಿಲ್ಲಿದೆ, ಯಾವುದೇ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುತ್ತಾ? ನಾವು ಬೀದಿಗಿಳಿದ್ರೆ ನಿಮ್ಮನ್ನ ಮನೆ ಕಳ್ಸೋದು ಗೊತ್ತು ನಮ್ಗೆ ರೀ. ಹೋರಾಟದ ಅಂತಿಮ ಘಟ್ಟದಲ್ಲಿ ಸರ್ಕಾರದ ಪರ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತ ರಾಕೇಶ್ ಕುಮಾರ್ ಮನವಿಯನ್ನ ಸ್ವೀಕರಿಸಿದ್ರು. ಈ ವೇಳೆ ಹೋರಾಟಗಾರರಿಗೆ ಆಶ್ವಾಸನೆ ನೀಡಿದ ಅವರು ಶೀಘ್ರವೇ ಸರ್ಕಾರ ವರದಿ ಸ್ವೀಕರಿಸಿ ನಿಮ್ಮ ಬೇಡಿಕೆ ಈಡೇರಿಕೆ ಮಾಡಲಿದೆ ಎಂದರು. ಹೀಗೆ ಸರ್ಕಾರದ ಕಡೆಯಿಂದ ಭರವಸೆ ಸಿಕ್ಕ ಹಿನ್ನೆಲೆಯಲ್ಲಿ ತಮ್ಮ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಮಾದಿಗ ಹೋರಾಟ ಸಮಿತಿ ಹಿಂಪಡೆದುಕೊಂಡಿತು. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.